ವಾಯುಮಂಡಲದ ಮೇಲ್ಭಾಗದಲ್ಲಿ ಓಜೋನ್ ಇರುತ್ತಲ್ಲಪ್ಪ, ಓಜೋನ್ ಸ್ತರ, ಈ ಒಂದು ಸ್ತರವು ಓಜೋನ್ ಸ್ತರವು ಇವುಗಳ ನಡುವಿನ ಕ್ರಿಯೆಯ ಪರಿಣಾಮವಾಗಿದೆ. ಅಂದ್ರೆ ಸಿಂಪಲ್ ಆಗಿ ಕೇಳಿದ ನಾನು, ಈ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನು ನಿಮ್ಮ ಎರಡನೇ ವಲಯ ಟ್ರೋಪೋಸ್ಫಿಯರ್ ಆದ್ಮೇಲೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ನಿಮ್ಗೆ ಏನು ಓಜೋನ್ ಇರುತ್ತಲ್ಲ, ಆ ಓಜೋನ್ ಯಾವುದರಿಂದ ಉಂಟಾಗಿದೆ, ಯಾವುದರ ಪರಿಣಾಮ ಅಂತ ಕೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಕೇಳಿದೆ ಕ್ವಶನ್. ನಮಗೆಲ್ಲ ಇಲ್ಲಿ ತನಕ ಗೊತ್ತು, ಓಜೋನ್ ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳನ್ನ ತಡೆದು ನಮ್ಮನ್ನ ರಕ್ಷಣೆ ಮಾಡ್ತದೆ, ಹಂಗಾಗಿ ಯಾವುದು ಕ್ಯಾನ್ಸರ್ಗಳು ಬರೋದಿಲ್ಲ, ಇಲ್ಲ ಕ್ಯಾನ್ಸರ್ ಇವೆಲ್ಲ ಏನಪ್ಪಾ ಚರ್ಮ ರೋಗ ಎಲ್ಲ ಬಂದು ಸತ್ತೋಗ್ಬಿಡ್ತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ಆ ನೇರಳಾತೀತ ಕಿರಣಗಳನ್ನು ತಡೆಯೋದಕ್ಕೆ ಉಂಟಾಗಿರ್ತಕ್ಕಂಥ ಓಜೋನು ಎಲ್ಲಿಂದಾನೆ ಉಟ್ಕೊಂಡು ಬಂದಿಲ್ಲ, ಈ ಇಡೀ ನಮ್ಮ ಈ ಒಂದು ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಕೆಲವೊಂದು ಗ್ಯಾಸ್ ನಿಂದಾನೇ ಆಗಿರೋದು. ಹಾಗಾದ್ರೆ ಆ ಗ್ಯಾಸ್ ಯಾವುದು, ಮತ್ತೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ರೇಸ್ ಯಾವುದು ಅಂತ ಕೇಳಿದಾಗ ಎರಡು ಕೇಳಿದ್ದಾನೆ ನೋಡಿ. ಇಂಗಾಲದ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾನೆ, ಆಮ್ಲಜನಕ ಅಂತ ನೋ. ಆಮ್ಲಜನಕ ಅಂತ ಕೊಟ್ಟಿದ್ದಾನೆ, ನೀಲ ಲೋಹಿತಾತೀತ. ಲೋಹಿತಾತೀತ ಅಂದ್ರೆ ಅಲ್ಟ್ರಾ ವೈಲೆಟ್ ಅಂದಂಗೆ ಇಂಗ್ಲಿಷ್ ನಲ್ಲಿ. ಅದೋ ಲೋಹಿತ ಕಿರಣಗಳು ಅಂದ್ರೆ ಮೆಟಾಲಿಕ್ ರೇಸ್ ಮತ್ತೆ ಯುವಿ ರೇಸ್ ಅಂದಂಗೆ, ಮೆಟಾಲಿಕ್ ರೇಸ್ ಅಂಡ್ ಯುವಿ ರೇಸ್. ಇಂಗಾಲದ ಡೈಆಕ್ಸೈಡ್ ಮತ್ತು ಯುವಿ ರೇಸ್. ಹಾಗಾದ್ರೆ ಯಾವುದು ಆನ್ಸರ್ ನೋಡಿ? ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆಮ್ಲಜನಕ ಪ್ಲಸ್ ಯುವಿ ರೇಸ್ ಈಸ್ ಈಕ್ವಲ್ ಟು O3. ಅಂದ್ರೆ ಇಲ್ಲಿ ಡೈರೆಕ್ಟ್ ಹಿಂಗ್ ಬರಿಬಾರ್ದು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮ್ಲಜನಕ ಪ್ಲಸ್ ಯುವಿ ರೇಸ್ ಅಲ್ಲ, ಅದನ್ನ ಇನ್ನು ಹೆಂಗೆ ಅಂದ್ರೆ ನಿಮ್ಗೆ ಆಮ್ಲಜನಕ್ಕೆ ಯುವಿ ರೇಸ್ ಜೊತೆಗೆ ಸೇರಿ ಏನಾಗ್ತದೆ, O3 ಆಗ್ತದೆ. ಇದು ಬೆಸ್ಟ್ ಇಕ್ವೇಶನ್, ಕರೆಕ್ಟ್. ಇದು ಈ ರೀತಿ ಅಲ್ಲ, ಬಟ್ ನಿಮ್ಗೆ ತಿಳಿಸೋದಕ್ಕೆ ಬರ್ದಿ ನಾನು. ಹಿಂಗೆ ನಾವು ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವು ನಮ್ಮನ್ನ ಮತ್ತಷ್ಟು ರಕ್ಷಣೆ ಮಾಡೋದಕ್ಕೆ ಈ ಯುವಿ ರೇಸ್ ಜೊತೆಗೆ ಹೋರಾಡಿ ಓಜೋನ್ ಫಾರ್ಮೇಶನ್ ಕ್ರಿಯೇಟ್ ಮಾಡ್ತದೆ ಅಂತಂದ್ರೆ ಎಷ್ಟು ಅದ್ಭುತ ಅಲ್ಲ. ಎಸ್, ಹಾಗಾಗಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೈನ್ಸ್ ಬಹಳ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಬೇಕಷ್ಟೇ. ನೀವು ಪ್ರತಿಯೊಂದಕ್ಕೂ ಬಾಯ್ಪಾಟ್ ಮಾಡ್ಕೊಂಡು ಕಂಠಪಾಠ ಮಾಡ್ಕೊಂಡು ಹೋದ್ರೆ ಅರ್ಥ ಆಗೋದಿಲ್ಲ ಅಲ್ವಾ. ಇಲ್ಲಿಂದನೇ ತಗೊಳ್ಬೇಕು ನೀವು. ನಮ್ಮ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕದ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಓಜೋನ್ ಫಾರ್ಮೇಶನ್ ಆಗ್ತದೆ. ಹೆಂಗ